ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ವತಿಯಿಂದ ಸೆಪ್ಟೆಂಬರ್ 7ರಂದು ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಪಾಂಚಜನ್ಯ ಹಿಂದೂ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದು ಸಮಿತಿಯ ಕಾರ್ಯದರ್ಶಿ ವೇಣುಗೋಪಾಲ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 15 ವರ್ಷದಿಂದ ಪಾಂಚಜನ್ಯ ಹಿಂದೂ ಗಣಪತಿ ಉತ್ಸವ ನಡೆಸಿಕೊಂಡು ಬರಲಾಗುತ್ತಿದ್ದು, ಸೆಪ್ಟೆಂಬರ್ 7ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಗಣಪತಿ ಪ್ರತಿಷ್ಠಾಪಿಸಲಾಗುವುದು. ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆಯಿಂದ 8ರವರೆಗೆ ಮಹಾಮಂಗಳಾರತಿ ನಡೆಯಲಿದ್ದು, ಸೆಪ್ಟೆಂಬರ್ 12ರಂದು ವಿಸರ್ಜಿಸಲಾಗುವುದು ಎಂದರು. 6 ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ವಿವಿಧ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 7ರ ಶನಿವಾರ ಸಂಜೆ 6ರಿಂದ ವಾಣಿನಾಗೇಂದ್ರ ಮತ್ತು ಸೃಷ್ಟಿನಾಗ್ರವರಿಂದ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 8ರಂದು 4ರಿಂದ 6 ವರ್ಷದ ಮಕ್ಕಳಿಗೆ ಶ್ರೀ ಗಣೇಶನ ಚಿತ್ರಕಲಾ ಸ್ಪರ್ಧೆ, 7ರಿಂದ 10 ವರ್ಷದ ಮಕ್ಕಳಿಗೆ ಜೇಡಿ ಮಣ್ಣಿನ ಗಣೇಶ ಮೂರ್ತಿ ರಚನೆ, 10ರಿಂದ 14 ವರ್ಷದ ರಾಮಾಯಣ ಹಾಗೂ ಮಹಾಭಾರತ ಪಾತ್ರಗಳ ಛದ್ಮವೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದ ಅವರು, ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಸಂಜೆ 6ರಿಂದ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮವಿದೆ ಎಂದರು. ನಾವು 8ನೇ ತಾರೀಕು ಭಾನುವಾರ 7ನೇ ತಾರೀಕು ಗಣಪತಿಯನ್ನ ಪ್ರತಿಷ್ಠಾಪನೆ ಮಧ್ಯಾಹ್ನ 1 ಗಂಟೆಗೆ ಪ್ರತಿಷ್ಠಾಪನೆ ಮಾಡಿ ಕಲಾಭವನದಲ್ಲಿ ಈ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ನಂತರ 12ನೇ ತಾರೀಕು ಇದನ್ನ ವಿಸರ್ಜನೆ ಮಾಡಲಾಗುವುದು. ಯಾಕೆ ಕಲಾಭವನ ಅಂತ ನಾವು ಮಾಡೋದು ಅಂದ್ರೆ, ಕಳೆದ ತಮಗೆ ತಿಳಿಸಿದಾಗೆ ಈ ಹಿಂದೆ RSS ಕಾರ್ಯಾಲಯದಲ್ಲಿ ಇಡ್ತಾ ಇದ್ದು, ಆದರೆ ಅಲ್ಲಿ ಸ್ಥಳದ ಕೊರತೆ ಇದ್ದಿದ್ದರಿಂದ ಬಹಳ ಸಣ್ಣದು ಅಲ್ಲಿ ಜಾಗ, ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು, ಶೋಭಾಯಾತ್ರೆಗೆ ಜನರು ಪಾಲ್ಗೊಳ್ಳುವ ಸಂಖ್ಯೆ ಜಾಸ್ತಿ ಆಯಿತು. ಹಾಗಾಗಿ ನಾವು ಅದನ್ನ ಕಲಾಭವನಕ್ಕೆ ಇದು 3ನೇ ವರ್ಷ ನಾವು ಕಲಾಭವನದಲ್ಲಿ ಈ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈಗ 8ನೇ ತಾರೀಕು ನಾವು ಸಂಜೆ ಕುಟುಂಬ ಪ್ರಮೋದನ್ ಅಂದ್ರೆ ಕುಟುಂಬಗಳು ಹೇಗೆ ಇರಬೇಕು, ಯಾವ ತರ ಕುಟುಂಬದಲ್ಲಿ ಸಾಮರಸ್ಯ ಮೂಡಿ ಬರಬೇಕು, ಆ ಬಗ್ಗೆ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಅದರಲ್ಲಿ ದಂಪತಿಗಳು ಬರಬೇಕು ಅನ್ನೋ ನಮ್ಮ ಒಂದು ಅಪೇಕ್ಷೆ. ಅದಾದ ನಂತರ ಭರತನಾಟ್ಯ ಇರುತ್ತೆ, ಭಜನೆ ಇರ್ತದೆ, ಸಂಗೀತ ಇದೆ. ಆದರೆ ವಿಶೇಷವಾಗಿ ಈ ಬಾರಿ 9ನೇ ತಾರೀಕು ಸೋಮವಾರ ನಾವೇನು ಕಳರಿ ಪೈರುತು ಪ್ರದರ್ಶನ, ಅದೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೆಪ್ಟೆಂಬರ್ 9ರಂದು ಸಂಜೆ 5ರಿಂದ ದೇಶಭಕ್ತಿ ಗೀತೆ, ಸಂಜೆ 6 ಗಂಟೆಗೆ ಮೇದಿನಿ ನೃತ್ಯ ನಿಕೇತನ ವಿದ್ಯಾರ್ಥಿಗಳಿಂದ ಭರತನಾಟ್ಯ, ಸಂಜೆ 7ರಿಂದ ಕಳರಿ ಮನುವರ್ ರವರಿಂದ 11ನೇ ಶತಮಾನದಲ್ಲಿ ಕೇರಳದಲ್ಲಿ ಹುಟ್ಟಿದ ಭಾರತೀಯ ಸಮರಕಲೆಯ ಯುದ್ಧ ಪ್ರದರ್ಶನ ನಡೆಯಲಿದೆ. ಸೆಪ್ಟೆಂಬರ್ 10ರಂದು ಮಧ್ಯಾಹ್ನ 3:30ಕ್ಕೆ ಬೈಕ್ ರ್ಯಾಲಿ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಜೆ ಭಜನೆ, 6 ಗಂಟೆಗೆ ವಿದ್ವಾನ್ ಉನ್ನತ್ ಅವರಿಂದ ಭರತನಾಟ್ಯ, ಸಂಜೆ 7ರಿಂದ ಮಾತನಾಡುವ ಗೊಂಬೆ ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 11ರಂದು ಬೆಳಗ್ಗೆ ಗಣಹೋಮ, ಸಂಜೆ 6ಕ್ಕೆ ನೃತ್ಯ ಕಾರ್ಯಕ್ರಮ, ಸಂಜೆ 7ರಿಂದ ಕೊಳಲು ಗಾಯನ ಕಾರ್ಯಕ್ರಮವಿದೆ ಎಂದರು. ಸೆಪ್ಟೆಂಬರ್ 12ರಂದು ಮಧ್ಯಾಹ್ನ 12:30ಕ್ಕೆ ಪಾಂಚಜನ್ಯ ಹಿಂದೂ ಗಣಪತಿ ವಿಸರ್ಜನಾ ಮೆರವಣಿಗೆ ಹಾಗೂ ಶೋಭಾಯಾತ್ರೆ ನಡೆಯಲಿದ್ದು, ನಗರದ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಕಲಾಭವನದಿಂದ ಸಹ್ಯಾದ್ರಿ ಸರ್ಕಲ್, ಬಸವೇಶ್ವರ ಕಲ್ಯಾಣ ಮಂಟಪ, ಪೆನ್ಷನ್ ಮೊಹಲ್ಲಾ, ಬಿಎಂ ರಸ್ತೆ, ಸುಭಾಷ್ ಚೌಕ ಮಾರ್ಗವಾಗಿ ಮೆರವಣಿಗೆ ನಡೆಯುವುದು. ನಗರದ ದೇವಿಗೆರೆಯಲ್ಲಿ ಗಣಪತಿ ವಿಸರ್ಜಿಸಲಾಗುವುದು ಎಂದರು. ನಂತರ 12ನೇ ತಾರೀಕು ಇದನ್ನ ಒಂದು ಭವ್ಯ ಶೋಭಾಯಾತ್ರೆಯಲ್ಲಿ ಹಾಸನದ ನಗರದ ಪ್ರಮುಖ ಬೀದಿಗಳಲ್ಲಿ ಗಣೇಶ ವಿಸರ್ಜನೆ, ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ದೇವಗಿರಿಯಲ್ಲಿ ವಿಸರ್ಜನೆ ಮಾಡುವಂಥದ್ದು. ಈ ಒಂದು ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ಪೂರ್ವ ನಿಗದಿಯಾದಂತೆ ಒಂದು ಮಾರ್ಗವನ್ನ ಜಿಲ್ಲಾಡಳಿತ ನೀಡಿದೆ. ಆ ಮಾರ್ಗದಲ್ಲಿ ನಾವು ಚಲಿಸಿ ವಿಸರ್ಜನೆಯನ್ನ ಮಾಡಲಾಗುವುದು. ಅದು ಸಹ್ಯಾದ್ರಿ ಸರ್ಕಲ್ನಿಂದ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸಲೈನ್ ರಸ್ತೆ, ಹಾಸನಾಂಬ ದೇವಸ್ಥಾನ, ಗಾಂಧಿ ಬಜಾರ್, ಪಿಕ್ಚರ್ ಪ್ಯಾಲೇಸ್ ಮತ್ತೆ ಕಸ್ತೂರಬಾ ರಸ್ತೆ ಮೂಲಕವಾಗಿ ಇದೇ ವೇಳೆ ಸಮಿತಿಯ ಅಧ್ಯಕ್ಷ ವಾಸು, ರವಿ, ಸೋಮು, ಖಜಾಂಚಿ ಲಾವಣ್ಯ, ನಿರ್ದೇಶಕ ಶರತ್ ಇದ್ದರು.